ಇಲ್ಲಿಗೆ ಬಂದಿದ್ದೀರಿ, ಏನು ಅನ್ನಿಸ್ತಾ ಇದೆ? ಈಗ 45 ಬೇರೆ ಹತ್ರ ಬಂದಿದೆ, ಕೊಟ್ಟರದ್ದೇನಾದರೂ ಅನೌನ್ಸ್ ಮಾಡೋವಂಥದ್ದು ಏನಾದರೂ ಹುಟ್ಟೋದಕ್ಕೆ? ಅದು ಉಪ್ಪಿ ಸರ್ ಬರ್ತ್ಡೇ ಇವತ್ತು. ಸೊ ಸ್ಪೆಷಲಾಗಿ ನಮ್ಮ ಸಿನಿಮಾದಲ್ಲಿ ಅವ್ರದ್ದೇ ಒಂದು ವಾಹನ ಇದೆ. ಆ ವಾಹನನ ಇವತ್ತು ನಾವು ಅವರ ಫ್ಯಾನ್ಸ್ಗೆ ರಿವೀಲ್ ಮಾಡ್ತಾಯಿದ್ದೀವಿ. ಸೊ ಅದು ಉಪ್ಪಿ ಸರ್ ರಿವೀಲ್ ಮಾಡ್ತಾರೆ. ಸೊ ಆ ವೆಹಿಕಲ್ ಏನು ಉಪ್ಪಿ ಸರ್ ನಮ್ಮ ಸಿನಿಮಾದಲ್ಲಿ ಯೂಸ್ ಮಾಡಿದ್ದಾರೆ, ಅದನ್ನು ನಾವು ಫ್ಯಾನ್ಸ್ಗೆ ಇವತ್ತು ಡೆಡಿಕೇಟ್ ಮಾಡ್ತೀವಿ. ಅದು ಇವತ್ತಿಂದ ಪ್ರತಿದಿನ ಅಂದರೆ ಒಂದಷ್ಟು ದಿನ ಒಂದೊಂದು ಕಡೆ ಅದನ್ನು ನಿಲ್ಲಿಸಿರ್ತೀವಿ. ಕೆಲವು ಮಾಲ್ಸಲ್ಲಿರುತ್ತೆ, ಒಂದೊಂದು ಸತಿ ಕನಕಪುರ ಅಥವಾ ಬ್ಯಾಂಗ್ಳೂರು, ಹುಬ್ಬಳ್ಳಿ, ಇಡೀ ಕರ್ನಾಟಕ ಆ ವೆಹಿಕಲ್ ಓಡಾಡ್ತಾ ಇರುತ್ತೆ. ಅದು ಎಲ್ಲೆಲ್ಲಿರುತ್ತೆ, ಯಾವಾಗ ಅನ್ನೋದು ನಾವು ಖಂಡಿತ ಅಪ್ಡೇಟ್ ಮಾಡ್ತೀವಿ ಸೋಷಿಯಲ್ ಮೀಡಿಯಲ್ಲಿ. ಸೊ ಫ್ಯಾನ್ಸ್ ಎಲ್ಲರೂ ಆ ವೆಹಿಕಲ್ ಜೊತೆ ಫೋಟೋ ತಗೊಬೋದು, ರೀಲ್ಸ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆ ಗಾಡಿ ನಿಮಗೋಸ್ಕರ ಇವತ್ತಿಂದ. ಓಕೆ, ನೆಕ್ಸ್ಟ್ 45 ಅಪ್ಡೇಟು ಸರ್. 45 ಅದರದ್ದು ಏನಾದರೂ ಇವತ್ತು ಇಂಟ್ ಏನಾದರೂ ಕೊಡ್ಬೋದಾ? ಅದೇ 45 ಇವತ್ತು ಅದೇ ಅದನ್ನು ಬಿಟ್ಟು 45 ಮತ್ತು ಇನ್ನೊಂದು ಟೀಸರ್ ಅದು ಬರ್ತ್ಡೇಗೆಲ್ಲ ರೆಗ್ಯುಲರಾಗಿ ಮಾಡ್ತಾ ಇದ್ವಲ್ಲ, ಅದರಿಂದ ಈ ಥರ ಒಂದು ಬೇರೆ ಒಂದು ಕಾನ್ಸೆಪ್ಟು ಟ್ರೈ ಮಾಡ್ತಾ ಇದ್ದೀವಿ. ಹಾಂ ಸರ್. ಓಕೆ, ಇಲ್ಲೆಲ್ಲ ಅಭಿಮಾನಿಗಳು ತಾವು ಕೂಡ ನೋಡ್ತಾ ಇದ್ದೀವಿ, ಏನು ಅನಿಸುತ್ತೆ ಸರ್ ಅದ್ರ ಬಗ್ಗೆ? ಸರ್ ರಿಯಲ್ ಸ್ಟಾರ್ ಅಲ್ವಾ ಸರ್, ಅವ್ರಿಗೆ ಇರೋದು ರಿಯಲ್ ಅಭಿಮಾನಿಗಳು. ಯಾಕಂದರೆ ನಾನು ಒಂದು ಅಪ್ಪಟ ಅಭಿಮಾನಿನೇ ಅವ್ರದ್ದು. ಅವ್ರು ನೋಡಿದ್ರೇ ಖುಷಿ ಆಗುತ್ತೆ. ಅವ್ರ ಜೊತೆ ಪಳಗ್ದವ್ರಿಗೆ ಇನ್ನೂ ಖುಷಿಲಿದ್ದರೆ ಅವ್ರ ಜೊತೆಲೇ ಇರಬೇಕು ಅನಿಸುತ್ತೆ. ಆ ಥರ ವ್ಯಕ್ತಿತ್ವಗಳು ಉಪ್ಪಿ ಸರ್ ಆಗಲಿ, ಶಿವಣ್ಣ ಅವರಾಗಲಿ ಎಲ್ಲ. ಓಕೆ ಸರ್, ಇನ್ನು ಮುಂದೆ ಒಂದು ಕ್ವಶನ್ ಕೇಳೋದೋ ಬೇಡೋ ಗೊತ್ತಿಲ್ಲ. ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ಉಪೇಂದ್ರ ಅವ್ರದ್ದು. ಎಲ್ರಿಗೂ ಬುದ್ಧಿ ಹೇಳುವಂಥ ಉಪೇಂದ್ರ ಅವ್ರ ತಲೆಗೇ ಯಾರೋ ಇಟ್ಟಿದ್ರು ಆಪ್ನ. ಸೊ ಅದ್ರ ಬಗ್ಗೆ ಏನು ಅನಿಸುತ್ತೆ ಸರ್ ತಾವದ್ರ ಬಗ್ಗೆ? ಇವತ್ತಿನ ಸೋಷಿಯಲ್ ಮೀಡಿಯಾ ಅಥವಾ ಇವತ್ತಿನ ಜನ್ರೇಷನಲ್ಲಿ ಟೆಕ್ನಾಲಜಿ ಭಾಳ ಬೆಳೆದಿದೆ. ಬಟ್ ಅದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಎಷ್ಟೇ ಹೈ ಟೆಕ್ನಾಲಜಿ ಹೋದ್ರೂ ಅದು ಒಳ್ಳೆಯದಕ್ಕೆ ಉಪಯೋಗಕ್ಕೆ ಮಾತ್ರ ಇರೋದು. ಅದು ಚಾಯ್ಸ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಒಳ್ಳೆಯದಕ್ಕೆ ಯೂಸ್ ಮಾಡೋಕ್ಕೆ ಚೂಸ್ ಮಾಡ್ಕೋಬೇಕಷ್ಟೆ. ಹಾಗೆ ಸರ್, ಎಂಡ್ ಆಫ್ ಮೂಮೆಂಟು 45ಇಂದ ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀರಿ ಉಪೇಂದ್ರ ಅವರ ಅಭಿಮಾನಿಗಳಿಗೆ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.